ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟ ಮುಂದುವರೆದಿದೆ. ರಾತ್ರಿ ಮಳೆಗೆ ರಾಜಧಾನಿ ಬೆಂಗಳೂರು ತತ್ತರಿಸಿಬಿಟ್ಟಿದೆ. ಹಲವೆಡೆ ಮರಗಳು ಧರೆಗೆ ಬಿದ್ದು ಅವಾಂತರನೇ ಸೃಷ್ಟಿಯಾಗಿದೆ. ಕರಾವಳಿ ಉತ್ತರ ಒಳನಾಡಿನಲ್ಲೂ ಕೂಡ ಇಂದು ಮಳೆ ಆರ್ಭಟ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟಿಸ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಂತೂ ಮಳೆ ಆರ್ಭಟ ಇನ್ನೂ ಕೂಡ ಮುಂದುವರೆದಿದೆ. ಅದರಲ್ಲೂ ಸ್ಪೆಷಲಿ ನಿನ್ನೆ ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಬಂದಿರುವಂಥದ್ದು. ಧಾರಾಕಾರ ಮಳೆಗೆ ಹಲವು ಕಡೆ ಬೆಂಗಳೂರಿನಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ಕರಾವಳಿ ಉತ್ತರ ಒಳನಾಡಿನಲ್ಲಿ ಇಂದು ಕೂಡ ಮಳೆ ಆಗುತ್ತೆ. ಬೆಂಗಳೂರಿನಲ್ಲಿ ಇಂದು ಮಳೆಯ ಮುನ್ಸೂಚನೆಯನ್ನ ಕೊಟ್ಟಿರುವಂಥದ್ದು ಹವಾಮಾನ ಇಲಾಖೆ. ಇನ್ನೂ 2 ದಿನ ಮಳೆ ಆಗುತ್ತೆ ರಾಜ್ಯದಲ್ಲಿ ಅನ್ನುವಂಥ ಎಚ್ಚರಿಕೆಯನ್ನ ಕೊಡಲಾಗಿದೆ. ಕೆಲವೊಂದು ಕಡೆ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಅಲ್ಲಿ ಧಾರಾಕಾರವಾಗಿ ಮಳೆ ಸುರಿಯಲಿದೆ ಅಂತ. ಇನ್ನು ರಾಜ್ಯದಲ್ಲಿ ಇನ್ನು ಕೆಲವೊಂದು ಜಿಲ್ಲೆಗಳಲ್ಲಂತೂ ಮಳೆ ಆರ್ಭಟ ಮುಂದುವರಿಯುತ್ತೆ. ಇನ್ನೊಂದು 2-3 ದಿನಗಳ ಕಾಲ ಇದೇ ರೀತಿಯಾಗಿ ಪರಿಸ್ಥಿತಿ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲೂ ಕೂಡ ಇನ್ನೊಂದು 2-3 ದಿನಗಳ ಕಾಲ ನಿನ್ನೆ ಸುರಿದ ರೀತಿಯಲ್ಲೇ ಸಂಜೆಯ ನಂತರ ಧಾರಾಕಾರವಾಗಿ ಮಳೆ ಸುರಿಯುವಂಥ ಸಾಧ್ಯತೆ ಇದೆ. ಮಳೆ ನಿಂತರೂ ಕರಗದ ಮಳೆ ನೀರು ಬೆಂಗಳೂರಿನ ಹಲವೆಡೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ನದಿಯಂತಾಗಿರುವಂಥದ್ದು ವಿಲ್ಸನ್ ಗಾರ್ಡನ್ ರಸ್ತೆ. ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬಂದರೂ ಸಾಕು, ಅದನ್ನ ತಡೆದುಕೊಳ್ಳುವಂತ ಶಕ್ತಿ ಇಲ್ಲ ಬೆಂಗಳೂರಿಗೆ. ಸೊ ಈ ಸಂದರ್ಭದಲ್ಲಿ ಧಾರಾಕಾರವಾಗಿ ಮಳೆ ಬಂದರೆ ತಡ್ಕೊಳ್ಳುತ್ತಾ? ನೋ ಚಾನ್ಸ್. ಬೆಂಗಳೂರಿನ ಹಲವೆಡೆ ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಮಳೆ ಬಂದಂತ ಸಂದರ್ಭದಲ್ಲಿ ಆ ನೀರು ಫ್ಲೋ ಆಗ್ದಲೆ ಎಷ್ಟೋ ಕಡೆ ಗಬ್ಬು ನಾರ್ತಾ ಇದೆ. ಗೊಚ್ಚೆ ನೀರೇ ಕಂಪ್ಲೀಟ್ ಆಗಿ ರೋಡ್ ಮೇಲೆ ನಿಂತಿರುವಂಥದ್ದು. ಸೊ ಓಡಾಡ್ಲಿಕ್ಕೂ ಕಷ್ಟ ಅಂತ ಪರಿಸ್ಥಿತಿ ಇದೆ. ಇನ್ನು ಕೆಲವೊಂದು ಕಡೆ ಮರಗಳು ಧರೆಗುಳಿದೆ. ರಾತ್ರಿ ಮಳೆಗೆ ಜಲಾವೃತವಾಗಿದ್ದಂಥ ರಸ್ತೆ, ನೀರು ಹರಿಲಿಕ್ಕೆ ಜಾಗ ಇಲ್ಲ. ಜನರು ಕಿಡಿಕಾರ್ತಾ ಇದ್ದಾರೆ ಬಿಬಿಎಂಪಿ ಮತ್ತು ಸರ್ಕಾರದ ಮೇಲೆ, ಹಾಗೆ ಜನಪ್ರತಿನಿಧಿಗಳ ಮೇಲೆ. ರಸ್ತೆಯಲ್ಲಿ ಸಂಚರಿಸಲಿಕ್ಕೆ ಜನರು ಸಂಕಷ್ಟವನ್ನ ಪಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೋಡ್ಕೊಂಬೋಣ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತ ಧಾರಾಕಾರ ಮಳೆಗೆ ರಸ್ತೆ ಮೇಲೆಲ್ಲ ಮಳೆ ನೀರು ನಿಂತು ಕೆರೆ ಅಂತ ಆದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಬೆಳಗ್ಗೆ ನೋಡ್ತಾ ಹೋದ್ರೆ ಅಂದ್ರೆ ಮಳೆ ಆಗಿ 12 ಗಂಟೆಗಳ ಕಾಲ ಆಗಿದೆ. ಆದ್ರೂ ಕೂಡ ರಸ್ತೆ ಮೇಲೆನೆ ಮಳೆ ನೀರು ನಿಂತ್ಕೊಂಡಿರುವಂತ ದೃಶ್ಯಗಳು ಈಗಲೂ ಕೂಡ ಕಂಡು ಬರ್ತಾ ಇದೆ. ನಾವೀಗ ಈ ದೃಶ್ಯ ತೋರಿಸ್ತಾ ಇರೋದು ಅಶೋಕ್ ನಗರದಿಂದ ವಿಲ್ಸನ್ ಗಾರ್ಡನ್ ಕಡೆಗೆ ತೆರಳುವಂತ ರಸ್ತೆ. ಇಲ್ಲಿ ರಸ್ತೆಯ ಮೇಲೆನೆ ಮಳೆ ನೀರು ನಿಂತ್ಕೊಂಡಿದೆ. ಅದು ಮೋರಿ ಹೋಗ್ಲಿಕ್ಕೂ ಕೂಡ ಆಗದೆ ಇರುವಂತ ರೀತಿ ಪರಿಸ್ಥಿತಿ ಇರೋದು. ಸೊ ಈ ಹಿನ್ನೆಲೆಯಲ್ಲಿ ಈ ಪಕ್ಕದಲ್ಲೇ ಫುಟ್ಬಾಲ್ ಕ್ರೀಡಾಂಗಣ ಇದೆ. ಸೊ ಧೋಬಿ ಘಾಟ್ ಇರುವಂತದ್ದು. ಸೊ ಇಲ್ಲಿ ವೆಹಿಕಲ್ ಮೂವ್ಮೆಂಟ್ ಬಹಳ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ರಸ್ತೆ ಅರ್ಧ ಭಾಗದಷ್ಟು ಮಳೆ ನೀರು 2 ಅಡಿಯಷ್ಟು ಮಳೆ ನೀರು ನಿಂತ್ಕೊಂಡಿದೆ. ಆ ಕೊಚ್ಚೆ ನೀರು ರೀತಿಯಾಗಿ ಕನ್ವರ್ಟ್ ಆಗಿರೋದು. ಸೊ ಈ ಹಿನ್ನೆಲೆಯಲ್ಲಿ ವೆಹಿಕಲ್ ಗಳ ಮೂವ್ಮೆಂಟ್ ಬಹಳ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ನಿನ್ನೆ ರಾತ್ರಿ ಸುರಿದಂತ ಮಳೆ 40 ಮಿಲಿಮೀಟರ್ ಮಳೆ ಆಗಿರೋದು. ಅದರಲ್ಲೂ ಕೂಡ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಅತಿ ಹೆಚ್ಚು ಅವಾಂತರ ಅನಾಹುತಗಳು ಸೃಷ್ಟಿಯಾಗಿರೋದು. ವೆಹಿಕಲ್ಗಳು ಮೂವ್ಮೆಂಟ್ ಸ್ಲೋ ಆಗ್ತಾ ಇದೆ. ಯಾಕಂದ್ರೆ ಮಳೆ ನೀರು ನಿಂತ ಹಿನ್ನೆಲೆಯಲ್ಲಿ 2 ವೀಲರ್ಸ್ ನಂತೂ ಆ ಸೈಡ್ ಹೋಗ್ಲಿಕ್ಕೂ ಆಗೋದಿಲ್ಲ ಮೂವ್ಮೆಂಟ್ ಆಗಕ್ಕೆ. ಮತ್ತು ರಸ್ತೆ ಮೇಲಿರುವಂತ ಗಿಡ ಮರಗಳೇನಿದಾವೆ ಅವು ಕೂಡ ನೆಲಕ್ಕುರುಳ್ತಾ ಇದಾವೆ. ಈಗಾಗಲೇ ಮರದ ಕೊಂಬೆ ಏನಿದೆ ಅದು ಕೂಡ ನೆಲಕ್ಕುರುಳಿರೋದು. ಅದನ್ನ ತೆರವು ಮಾಡುವಂತ ಕೆಲಸನೂ ಕೂಡ ಬಿಬಿಎಂಪಿ ಮಾಡ್ತಾ ಇಲ್ಲ. ಮುಂದಿನ 2 ತಿಂಗಳ ಕಾಲ ಬೆಂಗಳೂರಲ್ಲಿ ಭಾರಿ ಮಳೆ ಆಗುತ್ತೆ ಅಂತಾನು ಕೂಡ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡ್ತಾ ಇದೆ, ಎಚ್ಚರಿಕೆ ನೀಡ್ತಾ ಇದೆ. ಆದ್ರೆ ಬಿಬಿಎಂಪಿ ಏನ್ ಮಾಡ್ತಾ ಇದೆ ಅಂತ ಹೇಳಿ, ಯಾಕಂದ್ರೆ ನಿನ್ನೆ ಅಂತೂ ಆಲ್ಮೋಸ್ಟ್ ಎಲ್ಲ ರಸ್ತೆಗಳಲ್ಲೂ ಕೂಡ ಮಳೆ ನೀರು ನಿಂತ್ಕೊಂಡು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು. ಸೊ ಈಗ ಮಳೆ ಆಗಿ 12 ಗಂಟೆ ಆದ್ರೂ ಕೂಡ ರಸ್ತೆ ಮೇಲೆನೆ ಮಳೆ ನೀರು ನಿಂತ್ಕೊಂಡು ಇನ್ನೂ ಕೂಡ ಅದು ಮೂವ್ಮೆಂಟ್ ಆಗ್ಲಿಕ್ಕೆ, ಅಂದ್ರೆ ನಿಮಗೆ ಮೋರಿ ಮೂಲಕ ಹೋಗದೇ ಇರೋ ರೀತಿಯಾದಂತ ಪರಿಸ್ಥಿತಿ ಉಂಟಾಗ್ಲಿಕ್ಕೆ ಬಿಬಿಎಂಪಿ ನಿರ್ಲಕ್ಷ್ಯನೇ ಪ್ರಮುಖ ಕಾರಣ ಆಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಇನ್ನು ಮಹಾರಾಷ್ಟ್ರದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದ್ದು ಉಜನಿ ಹಾಗೂ ವೇರ್ ಜಲಾಶಯಗಳಿಂದ ಭೀಮಾ ನದಿಗೆ 1,20,000 ಕ್ಯೂಸೆಕ್ ನೀರನ್ನ ಬಿಡಲಾಗಿದೆ. ಭೀಮಾ ನದಿಗೆ ಅಡ್ಡಲಾಗಿರುವಂಥ ಉಮಾರಾಣಿ ಲವಗಿ ಹಳೆಯ ಬ್ಯಾರೇಜ್ ಮುಳುಗಡೆ ಆಗಿದೆ. ಇದರಿಂದ ಚಡಚಣ, ಇಂಡಿ, ಆಲಮೇಲ, ಸಿಂದಗಿ ತಾಲೂಕಿನ ನದಿ ಪಾತ್ರದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಬಂದು ಅಲ್ಲಿನ ಡ್ಯಾಮ್ಗಳು ಫಿಲ್ ಆಗಿ ಅಲ್ಲಿಂದ ನೀರು ಬಿಟ್ಟರೆ ಕರ್ನಾಟಕದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತವೆ, ಸಮಸ್ಯೆಗಳು ಎದುರಾಗ್ತವೆ. ಎಷ್ಟೋ ಗ್ರಾಮಗಳು ಮುಳುಗಡೆ ಆಗ್ತವೆ. ಅವರನ್ನೆಲ್ಲ ಸೇಫೆಸ್ಟ್ ಪ್ಲೇಸಿಗೆ ಸ್ಥಳಾಂತರ ಮಾಡುವಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ನಾಟಕದ ಭಾಗದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟು ಮಳೆ ಬರುತ್ತೋ ಬಿಡುತ್ತೋ. ಆದರೆ ಮಹಾರಾಷ್ಟ್ರದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಮೇಯ್ನ್ ಆಗಿ ಸಮಸ್ಯೆಗೀಡಾಗುವಂಥದ್ದು ಉತ್ತರ ಕರ್ನಾಟಕ ಭಾಗ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತಿರುವುದರಿಂದ ಭೀಮಾ ನದಿಗೆ ಅತಿ ಹೆಚ್ಚು ನೀರು ಹರಿಯುತ್ತಿದೆ.
ಇದೇ ಥರ ಮಳೆಯಾಗಿ ಇದೇ ಥರ ನೀರು ಹರಿದರೆ ಭೀಮಾ ನದಿ ಸಂಪೂರ್ಣವಾಗಿ ಪ್ರವಾಹ ಆಗುವ ಮುನ್ಸೂಚನೆ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.